ಇನ್ನು ಹಾಸನದಲ್ಲಿ ಜಿಲ್ಲಾಧಿಕಾರಿ ಕಾರು ಜಪ್ತಿಯಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರು ಜಪ್ತಿ ಮಾಡಿದ ನ್ಯಾಯಾಲಯ ಸಿಬ್ಬಂದಿ ಯಗಚಿ ನಾಲೆಗೆ ಜಮೀನು ನೀಡಿದ್ರು ರೈತರಿಗೆ ಪರಿಹಾರದ ಹಣವನ್ನ ಕೊಡಬೇಕಾಗಿತ್ತು. ಇದು 15 ವರ್ಷಗಳ ಪ್ರಕರಣ. ಈ ಒಂದು ಹಣವನ್ನ ನೀಡದ ಹಿನ್ನೆಲೆ ಜಪ್ತಿ ಪರಿಹಾರಕ್ಕೆ ಕೋರ್ಟ್ ಮೊರೆ ಹೋಗಿದ್ರು ಭಕ್ತರವಳ್ಳಿ ರೈತರು. ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಭಕ್ತರವಳ್ಳಿ ರೈತರು ಕೋರ್ಟ್ ಮೆಟ್ಟಿಲೇರಿದ್ರು. ನಾಗಮ್ಮ, ಲಕ್ಷ್ಮೇಗೌಡ, ಜಗದೀಶ್. ಹಾಗಾಗಿ 11.22 ಲಕ್ಷ ಪರಿಹಾರವನ್ನ ಬಾಕಿ ನೀಡುವಂತೆ ಕೋರ್ಟ್ ಆದೇಶಿಸಿತ್ತು. 2 ವರ್ಷದ ಹಿಂದೆ ಆದೇಶವನ್ನ ನೀಡಿದ್ದಂತಹ ಹಾಸನ ನ್ಯಾಯಾಲಯ ಪರಿಹಾರ ಹಣ ನೀಡದ ಹಿನ್ನೆಲೆ ಡಿಸಿ ಕಾರಿಗೆ ಅಟ್ಯಾಚ್ ಆರ್ಡರ್ ಅನ್ನು ಕೊಡಲಾಗಿತ್ತು. ನಿನ್ನೆ ಸಂಜೆವರೆಗೂ ಟೈಮ್ ಅನ್ನು ಕೂಡ ಪಡ್ಕೊಂಡಿದ್ರು. ನಿನ್ನೆ ಸಂಜೆ ಅಷ್ಟೊಳಗೆ ತಲುಪಿಸ್ಬಿಡ್ತೀವಿ ಅಂತ ಹೇಳಿ ಪರಿಹಾರ ಹಣವನ್ನ ನೀಡೋದಕ್ಕೆ ನಡೀತಾ ಇದ್ದಂತಹ ಚರ್ಚೆ. ಪರಿಹಾರದ 25% ಪಾವತಿಸೋದಕ್ಕೆ ಅಧಿಕಾರಿಗಳು ಒಪ್ಪಿದ್ರು. ಆದರೆ 50% ಪರಿಹಾರ ನೀಡುವಂತೆ ಅರ್ಜಿದಾರರ ಪರ ಪರಿಹಾರದ ಹಣ ಪಾವತಿಯಾಗದ ಹಿನ್ನೆಲೆ ಡಿಸಿ ಕಾರನ್ನೇ ಜಪ್ತಿ ಮಾಡಲಾಗಿದೆ. 15 ವರ್ಷಗಳ ಹಿಂದೆ ಯಗಚಿ ನಾಲೆಗಾಗಿ ಈ ಆಲೂರು ತಾಲೂಕಿನ ಭಕ್ತರವಳ್ಳಿ ಗ್ರಾಮದ ರೈತ ಮರಿಗೌಡ ಎಂಬುವರಿಗೆ ಸೇರಿದಂತಹ ಸರ್ವೆ ನಂಬರ್ 44/1 ಇಲ್ಲಿ 10.5 ಗುಂಟೆ ಜಮೀನನ್ನು ನೀರಾವರಿ ಇಲಾಖೆ ಸ್ವಾಧೀನ ಪಡಿಸ್ಕೊಂಡಿತ್ತು. ಇದಕ್ಕೆ 11,22,559 ರೂಪಾಯಿ ಪರಿಹಾರ ನೀಡಬೇಕಾಗಿತ್ತು. ಆದರೆ 15 ವರ್ಷ ಕಳೆದರೂ ಪರಿಹಾರ ನೀಡದ ಹಿನ್ನೆಲೆ ಮಕ್ಕಳು ಅವರು ಎಲ್ಲ ಕೋರ್ಟ್ ಮೊರೆ ಹೋಗಿದ್ರು. ಹಾಗಾಗಿ ಕೋರ್ಟ್ ಈ ಒಂದು ಆದೇಶವನ್ನು ಹೊರಡಿಸಿತ್ತು. ಆದರೂ ಕೂಡ ಪರಿಹಾರ ವಿಳಂಬವಾದಂಥ ಹಿನ್ನೆಲೆ ಸದ್ಯಕ್ಕೆ ಜಿಲ್ಲಾಧಿಕಾರಿ KS ಲತಾ ಕುಮಾರಿ ತಮ್ಮ ಕಚೇರಿಯಲ್ಲಿ ಅಧಿಕಾರಿಗಳ ಜೊತೆ ಮೀಟಿಂಗ್ ಅನ್ನು ನಡೆಸ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ADC ಜಗದೀಶ್ BA ಆಗಮಿಸಿ ಸಂಜೆಯೊಳಗೆ ಪರಿಹಾರ ಕೊಡ್ತೀವಿ ಅಂತ ಮನವಿ ಮಾಡಿಕೊಂಡಿದ್ರು. ಇತ್ತ ADC ಮಾತು ಕೇಳದ ವಕೀಲರು ಹಾಗೂ ಮರಿಗೌಡ ಪುತ್ರ DC ಕಾರ್ ಎಳೆದೊಯ್ಯೋದಕ್ಕೆ ವಾಹನ ತರಿಸಿದ್ರು. ಆದರೆ ಆ ವಾಹನದಲ್ಲಿ ಇನೋವಾ ಕಾರ್ ಎಳೆದ್ರೆ ಡ್ಯಾಮೇಜ್ ಆಗುತ್ತೆ ಅಂತ ಒಂದಷ್ಟು ವಿಚಾರಗಳು ಓಡಾಡ್ತಾ ಇತ್ತು. ಸದ್ಯಕ್ಕೆ ಅರ್ಜಿದಾರರ ಪರ ಪರಿಹಾರ ಹಣ ಪಾವತಿಯಾಗದ ಹಿನ್ನೆಲೆ DC ಕಾರನ್ನೇ ಜಪ್ತಿ ಮಾಡಿರುವಂತಹ ಅಪರೂಪದ ಸನ್ನಿವೇಶ ಘಟನೆ ಸಾಕ್ಷಿಯಾಗಿತ್ತು ಹಾಸನದಲ್ಲಿ. ಎಲ್ಲ ಕಣ ತಗೋತಾವನಲ್ಲ ಏನಾದ್ರು ಸ್ಕ್ರಾಚ್ ಗೀಚ್ ಮಾಡಿರಿ ಪೇಪರ್ ಅಲ್ವಾ ನಾವು. ಜಿಲ್ಲೆ ಆಲೂರು ತಾಲೂಕು ಭಕ್ತರವಳ್ಳಿ ಗ್ರಾಮದ ಸರ್ವೆ ನಂಬರ್ 44/1 10 ಗುಂಟೆಯನ್ನು ಯಗಚಿ ನಾಲೆಗಾಗಿ ಸ್ವಾಧೀನಪಡಿಸಿಕೊಂಡು ಸುಮಾರು 15 ವರ್ಷ ಆಗಿದೆ. ಕೋರ್ಟ್ ಆದೇಶ ಆಗಿ ಸುಮಾರು 14 ವರ್ಷ ಆಗಿದೆ. ಅದರ ಮೇಲೆ ಅಪೀಲ್ ಹೋಗಿ ಡಿಸ್ಟಿಕ್ ಕೋರ್ಟಲ್ಲಿ ಆರ್ಡ್ರ್ ಆಗಿದೆ. ಕುಂಟೆಗೆ 40,000 ಆರ್ಡ್ರ್ ಆಗಿದೆ. ಇದುವರೆಗೆ 11,22,529 ರೂಪಾಯಿಯನ್ನು ಬ್ಯಾಲೆನ್ಸ್ ಕಟ್ಟಬೇಕು. ಸುಮಾರು ಸರಿ 1 ತಿಂಗಳ ಹಿಂದೆ ಅಟ್ಯಾಚ್ಮೆಂಟ್ ತಗೊಂಡಿದ್ದು, ಇದುವರೆಗೆ ಕಟ್ಟಲಿಲ್ಲ. ಈಗ DC ಕಾರನ್ನು ಅಟ್ಯಾಚ್ ಮಾಡಲಿಕ್ಕೆ ಕೋರ್ಟ್ ಆದೇಶ ಮಾಡಿದೆ. ಅದರ ಪ್ರಕಾರ ಅಟ್ಯಾಚ್ ಮಾಡಿದ್ವಿ. ನಮ್ಮದು ಆಲೂರು ತಾಲೂಕು ಕುಂದೂರು ಹೋಬಳಿ ಭಕ್ತರವಳ್ಳಿ ಗ್ರಾಮ, ಜಗದೀಶ್ ಅಂತ. ನಮ್ಮದು ಯಗಚಿ ನಾಲೆಗೆ ಜಮೀನು ಹೋಗಿದೆ. ಅದು 10.5 ಗುಂಟೆ ಹೋಗಿದೆ. 44/1 ಸರ್ವೆ ನಂಬರ್ಲಿ. ಅದರಿಂದ ನಮಗೆ ಪರಿಹಾರ ಇನ್ನೂ ಸಿಕ್ಕಿಲ್ಲ. ಅದರಿಂದ ನಮಗೆ ಪರಿಹಾರ ಬೇಕು ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಬಂದು ಕಾರನ್ನ ಹಾಕಿದ್ದೀವಿ. ಏನು ಆರ್ಡರ್ ಮಾಡಿ ಕೋರ್ಟಿಗೆ ಹೋಯ್ತು? ಕೋರ್ಟಿಂದಲೇ ನಾವು ಇದು ಮಾಡ್ಕೊಂಡು ಬಂದಿರೋದು. ಈಗೇನು ಏನು ಮಾಡಿರೋ ಅದಕ್ಕೆ ಜಪ್ತಿ ಮಾಡೋಕ್ಕೆ ಆರ್ಡರ್ ಕೊಟ್ಟಿದ್ರಾ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಪ್ರಕಾಶ್. ಪ್ರಕಾಶ್, ಒಂದು ಕಡೆ 15 ವರ್ಷದ ಹಳೆಯ ಪ್ರಕರಣ, ಅದಕ್ಕೊಂದು ಪರಿಹಾರ ಕೊಡೋದಕ್ಕೆ ಇಷ್ಟು ವಿಳಂಬ ಬೇಕಿತ್ತ? ಜೊತೆಗೆ ಇಂಥ ಘಟನೆಗಳು ಬಹಳಷ್ಟು ಅಪರೂಪ. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಂತ? ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಭಕ್ತವಳ್ಳಿ ರೈತರೊಬ್ಬರ ಕಷ್ಟ ಇದು. ಅಂದ್ರೆ ಯಗಚಿ ನಾಲೆಗೆ ಜಮೀನು ನೀಡಿದಂತಹ ಹಿನ್ನೆಲೆಯಲ್ಲಿ ರೈತರಿಗೆ ಪರಿಹಾರದ ಹಣವನ್ನ ನೀಡಿದಂತಹ ಹಿನ್ನೆಲೆ ಈಗಾಗಲೇ ಹಾಸನದ ಕೋರ್ಟ್ ಈಗ ಈ ಆದೇಶವನ್ನು ಕೂಡ ಮಾಡಿರುವಂತದ್ದು. ನಾಗಮ್ಮ, ಲಕ್ಷ್ಮೇಗೌಡ ಎಂಬುವರು ಕೋರ್ಟ್ ಮೆಟ್ಟಿಲೇರಿದ್ರು. ಅಂದ್ರೆ ಪರಿಹಾರ ಯಗಚಿ ನಾಲೆಗೆ ಹೋದಂತಹ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಸೂಕ್ತ ಪರಿಹಾರಕ್ಕಾಗಿ ಕೋರ್ಟ್ ಮೊರೆ ಹೋಗಿರ್ತಾರೆ. 11,22,000 ಪರಿಹಾರ ಹಣ ಬಾಕಿ ಇರುವಂತೆ ನೀಡುವಂತೆ ಕೋರ್ಟ್ ಕೂಡ ಆದೇಶಿಸಿತು. ಅದೇನು ಬಾಕಿ ಹಣ ಇದೆ ಆ ಬಾಕಿ ಹಣವನ್ನ ಕೊಡಬೇಕು ಅನ್ನುವ ಆದೇಶವನ್ನು ಕೂಡ ಮಾಡಿತ್ತು. 2 ವರ್ಷದ ಹಿಂದೆ ಈ ಆದೇಶವನ್ನು ನೀಡಿದಂತಹ ಹಾಸನ ನ್ಯಾಯಾಲಯ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಅವರಿಗೆ ಸಾಕಷ್ಟು ಟೈಮ್ ಕೂಡ ಸಿಕ್ಕಿರುವಂತದ್ದು. ನಿನ್ನೆ ಸಂಜೆವರೆಗೂ ಪರಿಹಾರ ಹಣ ನೀಡಲು ಸಾಕಷ್ಟು ಚರ್ಚೆ ಕೂಡ ನಡೀತಾ ಇತ್ತು. ಪರಿಹಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 25% ಹಣವನ್ನು ಪಾವತಿ ಮಾಡಲು ಜಿಲ್ಲಾಡಳಿತದ ಮತ್ತು ಅಧಿಕಾರಿಗಳು ಒಪ್ಪಿಗೆ ನೀಡಿದ್ರು. ಆದ್ರೆ
50% ಇಂದು ಪಾವತಿ ಮಾಡುವಂತೆ ಅರ್ಜಿದಾರರ ಪರವಾದಂತಹ ವಕೀಲರು ಪಟ್ಟು ಹಿಡಿದಿದ್ರು. ಯಾವಾಗ ಹಣ ಸಿಗೋದಿಲ್ವೋ, ಹಣ ಅವರಿಗೆ ಪಾವತಿ ಮಾಡ್ಲಿಕ್ಕೆ ಆಗಲ್ಲ ಅನ್ನುವ ಒಂದು ಸೂಚನೆ ಗೊತ್ತಾಗುತ್ತೆ. ಅಂತ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ಕಾರನ್ನ ಜಪ್ತಿ ಮಾಡಿಕೊಂಡು ಹೋದಂತಹ ಘಟನೆ ನ್ಯಾಯಾಲಯದ ಸಿಬ್ಬಂದಿಗಳಿಂದ ನಡೆದಿರುವಂತದ್ದು. ಇದು ಎಲ್ಲೋ ಒಂದ್ ಕಡೆ ಈಗಾಗಲೇ ಪರಿಹಾರಕ್ಕೆ ಹೋಗಿದ್ದಂತಹ ರೈತರಿಗೆ ನ್ಯಾಯ ಸಿಗ್ತಾ ಅನ್ನುವ ಪ್ರಶ್ನೆಗಳು, ಅಂದ್ರೆ ಆ ತರದ ಒಂದು ಭರವಸೆ ಮೂಡ್ತಾ ಇರುವಂತದ್ದು. ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ಪೇಪರ್ ಅಲ್ವಾ ನಾವು